ನೋಡ್ರಿ, ಕೆಇದವರು ಇತಿಹಾಸವನ್ನು ಸೃಷ್ಟಿ ಮಾಡಿಬಿಟ್ರು ಅನ್ಕೋತೀನಿ. ಯಾಕಂದ್ರೆ ಒಂದೇ ದಿನದಲ್ಲಿ 4 ಪ್ರಮುಖ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಬಿಟ್ರು. 10/7/2026ರಂದು 4 ಪ್ರಮುಖ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ಹುದ್ದೆ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ತಲಾಟಿ ಅಂತಾನೆ ಕರಿತೀವಿ ನಾವು. ತಲಾಟಿ ರೀ, ತಲಾಟಿ. ಎಸ್, ಅದಕ್ಕೆ ಸಂಬಂಧಪಟ್ಟಂತ ನಾನು ಡೀಟೇಲ್ ಮಾಹಿತಿ ಕೊಡ್ತೀನಿ. ಎಚ್ ಕೆ ಫಸ್ಟ್ ಹುದ್ದೆಗಳು ಎಷ್ಟಿದೆ ನೋಡಿ. ಎಚ್ ಕೆಗೆ ಎಷ್ಟು ಕರೆದಿದ್ದಾನೆ? 67 ಹುದ್ದೆಗಳಿದೆ. ಎಚ್ ಕೆಗೆ 67 ಹುದ್ದೆಗಳಿದೆ. ಆಮೇಲೆ ನಾನ್ ಎಚ್ ಕೆಗೆ ಎಷ್ಟು ಹುದ್ದೆಗಳಿದೆ ಅಂದ್ರೆ 505 ಹುದ್ದೆಗಳಿದೆ. ಫಸ್ಟ್ ಕ್ಲಿಯರ್ ಆಯ್ತಾ? ಎಚ್ ಕೆ ಭಾಗದ ವಿದ್ಯಾರ್ಥಿಗಳು ಗಮನಿಸಿ, 67 ಹುದ್ದೆಗಳಿದೆ. ನಾನ್ ಎಚ್ ಕೆಗೆ 505 ಹುದ್ದೆಗಳಿದೆ. ಒಂದು ಒಳ್ಳೆ ಅವಕಾಶ. ನೀವು 2-3 ವರ್ಷ ಕಾದಿದ್ರಿ, ಬಕಪಕ್ಷಿ ತರ ಕಾದಿದ್ರಿ. ಈಗ ನೇಮಕಾತಿ ಹಬ್ಬವೇ ನಡೀತಾ ಇದೆ. ಯಾವ್ದು ಬರ್ಲಿ, ಯಾವ್ದು ಬರೀಲಿ, ಯಾವ್ದು ಬಿಡಲಿ ಅನ್ನೋ ಪರಿಸ್ಥಿತಿ ಬಂದಿದೆ. ಬಹಳಷ್ಟು ಅವಕಾಶಗಳು ಸಿಗ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಶನ್ ನಾವು ತಗೊಳ್ಳೋದಾದ್ರೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನು ಅಂತ ಬರುತ್ತೆ. ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ PUC ಅಥವಾ ತತ್ಸಮಾನದ ವಿದ್ಯಾರ್ಹತೆ. ಕ್ಲಿಯರ್ ಇದೆಯಾ? PUC ಮೇಲೆ ಪೋಸ್ಟ್. ಈಗ ನೀವು PC ಎಲ್ಲ ಬರೀತಿರಲ್ಲ, PC ಎಕ್ಸಾಮು, SD ಎಕ್ಸಾಮು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್, ಇವೆಲ್ಲ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರುವಂತದ್ದು. ಇದು ಡೀಟೇಲ್ ಆಗಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲೆಲ್ಲ ಅವಕಾಶ. ITI ಕೋರ್ಸು ಅಭ್ಯರ್ಥಿಗಳಿಗೂ ಅವಕಾಶ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗು ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC, ಇವೆಲ್ಲ ಅವಕಾಶ ಇದೆ. ಒಟ್ಟು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ವಯೋಮಿತಿ ನೋಡಿ. ಏಜ್ ಎಷ್ಟಿದೆ ಸರಿ ಅಂದ್ರೆ ಕನಿಷ್ಠ 18 ವರ್ಷ ಇರಬೇಕು. ಗರಿಷ್ಠ ನೀವು ಫುಲ್ ಆಗಿ ಬರೀರಿ. ಸೊ GM ದವರಿಗೆ ಅಂದ್ರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 40 ವರ್ಷ, 2A 2B 3A 3B ದವರಿಗೆ 43 ವರ್ಷ, ಆಮೇಲೆ SC ST ಮತ್ತು ಕ್ಯಾಟಗರಿ 1 ದವರಿಗೆ 45 ವರ್ಷ. ಸೊ ಹ್ಯೂಜ್ ಅಪಾರ್ಚುನಿಟಿ. ಏಜ್ ಏನು ಸಮಸ್ಯೆ ಇಲ್ಲ. ನಿಮಗೆ 4-5 ವರ್ಷ ಹಿಂದೆ, 5-6 ವರ್ಷದಿಂದ ನಿಮಗೆ ಎಕ್ಸಾಮ್ಗೆ ಅವಕಾಶನೇ ಸಿಕ್ಕಿಲ್ಲ. ಯಾಕಂದ್ರೆ ನೋಟಿಫಿಕೇಶನ್ಗಳಿಲ್ಲ. ಅಂದ್ರೆ ಈಗ ಅವಕಾಶ ಸಿಕ್ಕಿದೆ. ಇದರ ಸದುಪಯೋಗ ತಾವು ಪಡಿಸ್ಕೋತೀರಿ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸುವಂತ ಒಂದು ದಿನಗಳು ಕೂಡ ಕೊಟ್ಟಿದ್ದಾನೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 11/7/2026. ಆಮೇಲೆ ಅರ್ಜಿ ಯಾವಾಗ ಕ್ಲೋಸ್ ಆಗುತ್ತೆ? 30/7/2026 ಕ್ಲೋಸ್ ಆಗುತ್ತೆ. ಮುಂದೆ ಒಂದಿನ ಶುಲ್ಕ ಪಾವತಿಸಲು ಒಂದಿನ ಎಕ್ಸ್ಟ್ರಾ ಟೈಮ್ ಕೂಡ ಕೊಟ್ಟಿದ್ದಾನೆ. ಒಂದಿನ ಎಕ್ಸ್ಟ್ರಾ ಟೈಮ್ ಕೂಡ ಸಿಗುತ್ತೆ. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಸ್ಯಾಲರಿ ಸ್ಕೇಲ್ ನೋಡಿ, 34,100ರಿಂದ 67,600. ಒಳ್ಳೆ ಸ್ಯಾಲರಿ ಸ್ಕೇಲ್ ಇದೆ. ಮುಂದೆ 6ನೇ 7ನೇ ವೇತನ 8ನೇ ವೇತನ ಎಲ್ಲ ಬಂದಾಗೆಲ್ಲ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಫೀಸ್ ನೋಡಿ, ಶುಲ್ಕ ನೋಡಿ, ಸ್ವಲ್ಪ ಕೇಳಿದವ್ರು ಹೆಚ್ಚಿಗೆ ಇರುತ್ತೆ ಯಾವಾಗಲೂ. ಇದ್ರ ಬಗ್ಗೆನೂ ವಿದ್ಯಾರ್ಥಿ ಸಂಘಟನೆಗಳು ಅಥವಾ ನಾನು ಬಹಳಷ್ಟು ದನಿ ಎತ್ತಿದ್ವಿ ಯೂಟ್ಯೂಬಲ್ಲಿ ಎಲ್ಲ. ಬಟ್ ಆದ್ರೆ ಅವ್ರು ಕೇಳಿದವ್ರು ಕಮ್ಮಿ ಮಾಡಿಲ್ಲ. GM 2A 2B 3A ದವರಿಗೆಲ್ಲ 750 ಇದೆ ಫೀಸು, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಆಮೇಲೆ SC ST ಮತ್ತು ಪ್ರವರ್ಗ 1 ಮತ್ತು ತೃತೀಯ ಲಿಂಗ ಮಾಜಿ ಸೈನಿಕರಿಗೆಲ್ಲ 500 ಇದೆ. ಆಮೇಲೆ ಅಂಗವಿಕಲ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಇಷ್ಟು ನೀವು ಅಪ್ಲಿಕೇಶನ್ ಹಾಕಾಗ ಫೀಸ್ ಕಟ್ಟಬೇಕು. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟು, ವೆರಿ ವೆರಿ ಇಂಟ್ರೆಸ್ಟಿಂಗ್. ಸರ್ ಡೇಟ್ ಹೇಳ್ರಿ, ಎಕ್ಸಾಮ್ ಯಾವಾಗ? ಯಾಕಂದ್ರೆ ಮೊನ್ನೆ PC ಸಿವಿಲ್ PC ಕರೆದಾಗ ಬರೀ 56 ದಿನ ಟೈಮ್ ಕೊಟ್ಟಿದ್ದ. ಈಗ KEದವ್ರಿಗೆ ಎಲ್ಲರಿಗೂ ಅದೇ ಭಯ ಹುಟ್ಟಿದೆ. ಎಷ್ಟು ದಿನ ಕೊಟ್ಟನ್ರಿ ಸರ್ ಟೈಮ್ ನೋಡ್ರಿ. ಇದು ನಾನು ಹೇಳ್ತಿರೋದು HK ಇದೆ. ನನ್ನ ಹತ್ರ ಈಗ ಇರೋದು HK. HK ದಿನಾಂಕ ಯಾವಾಗಿದೆ ನೋಡ್ರಿ? 25/10/2026. ಪೇಪರ್ 1. ಪೇಪರ್ 2 25 ಅದ ಮಧ್ಯಾಹ್ನ ಇದೆ, ಅವತ್ತಿದೆ 25 ಅಕ್ಟೋಬರ್ನಾಗ ಇರ್ತೈತಿ ನೋಡ್ರಿ. ಸೊ ಹಾಗಾದ್ರೆ ಈಗ ನಾನ್ HKದು ಯಾವಾಗ್ರಿ ಸರ್ ಡೇಟು? ನಾನ್ HKದು ಸ್ವಲ್ಪ ಮುಂದೆನಿದೆ. 4/10/2026. 4/10/2026 ಪೇಪರ್ 1 ಪೇಪರ್ 2 ಎರಡು ಅವತ್ತಿದೆ. ನಾನ್ HKದವ್ರಿಗೆ ಟೈಮ್ ಕಮ್ಮಿ ಇದೆ. HKದವ್ರಿಗೆ ಇನ್ನೊಂದು 20 ದಿನ ಹೆಚ್ಚಿಗೆ ಸಿಗ್ತದೆ ನೋಡ್ರಿ. ಖುಷಿ ಪಡ್ರಿ HKದವ್ರು. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಒಂಚೂರು ಹಬ್ಬ ಮಾಡ್ಬೋದು. ಯಾಕಂದ್ರೆ KEದವ್ರು ಟೈಮೇ ಕೊಡ್ತಾ ಇಲ್ಲ. ಕನಿಷ್ಠ 3 ತಿಂಗಳು ಟೈಮ್ ಇಲ್ಲ. ಈಗ ಇವತ್ತು ಜುಲೈ 11 10 ಜುಲೈ 10-11 ಆಗಿದೆ. ರಾತ್ರಿ 1 ಗಂಟೆ ಆಗಿದೆ. ಜುಲೈ 11 ಸ್ಟಾರ್ಟ್ ಆಯ್ತು. ಸೊ ಜುಲೈ 11 ಸ್ಟಾರ್ಟ್ ಆಗಿದೆ ಅಂದ್ರೆ ಇನ್ನು ಈ ಕಡೆ ಒಂದು 20 ದಿನ, ಆ ಕಡೆ ಒಂದು 2 ತಿಂಗಳು, 60-70 ದಿನ ಇದೆ. 70 72 73 ದಿನ ಇದೆ ನೋಡ್ರಿ ನಾನ್ HKದವ್ರು. ಆಗಸ್ಟ್ ಸೆಪ್ಟೆಂಬರ್ 72-73 ಡೇಸ್ ಇದೆ. ನೀವು ಪುಣ್ಯವಂತರು. PC ಬರೀ 56 ದಿನ ಕೊಟ್ಟ ಮನೆ ಸಿವಿಲ್ PC 56 ಡೇಸ್. ನಿಮಗಿನ 73-74 ದಿನ ಇದೆ. ಆಮೇಲೆ HKದವ್ರಿಗೆ ಇನ್ನೂ ಒಂದು 20 ದಿನ ಹೆಚ್ಚಿಗಿದೆ. 90 ದಿನ ತನಕ ಒಂದು 3 ತಿಂಗಳ ತನಕ ಟೈಮ್ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ನೀವು ತಲಾಟೆ ಆಗ್ಬೇಕಂದ್ರೆ ಸಾಮಾನ್ಯ ಇಲ್ಲ.
ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೇಕಂದ್ರೆ ನೀವು ಎಕ್ಸಾಮ್ ಬರಿಬೇಕು. ಎಕ್ಸಾಮ್ ನೋಡ್ರಿ, ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಆಮೇಲೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ, ಅದಕ್ಕೆ ಡೇಟ್ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಏನೂ ಸಮಸ್ಯೆ ಇಲ್ಲ. ಬಟ್ ಕನ್ನಡ ಭಾಷೆ ಪರೀಕ್ಷೆ ಕೆಲವರಿಗೆ ಉಳಿದವ್ರಿಗಿರುತ್ತೆ. ಬಿಡ್ರಿ, ಕಡ್ಡಾಯ ಕನ್ನಡ ಬಿಟ್ಟು ನಾನು ಮಾತಾಡೋಣ. ಪೇಪರ್ 1 ಪೇಪರ್ 2 ಇರುತ್ತೆ ಇಲ್ಲಿ. ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ನೋಡ್ರಿ ಸಾಮಾನ್ಯ ಜ್ಞಾನ. ಸೊ ಆಸ್ ಇಟ್ ಈಸ್, ಏನು ಚೇಂಜಸ್ ಇಲ್ಲ. 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆ ಸಮಯ, 120 ನಿಮಿಷ ಇದೆ. ಖುಷಿ ಪಡ್ರಿ. PCದವರಿಗೆಲ್ಲ 90 ಮಿನಿಟ್ಸ್ ಇದೆ, ಭಾಳ ಕಷ್ಟ ಇದೆ. ಪ್ರಚಲಿತ ಘಟನೆಗಳು, ಸಂವಿಧಾನ, ದೈನಂದಿನ ಗ್ರಹಿಕೆ ವಿಷಯಗಳು, ಇತಿಹಾಸ, ಭೂಗೋಳಶಾಸ್ತ್ರ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಕರಿತೀವಿ. ಸಹಕಾರ ಸಂಘ ಎಲ್ಲ ಬರುತ್ತೆ. ಆರ್ಥಿಕ ಅಭಿವೃದ್ಧಿ ವಿಷಯಗಳು, ಎಕನಾಮಿಕ್ಸ್ ಬರುತ್ತೆ. ಪರಿಸರ ವಿಷಯಗಳು ಬರುತ್ತೆ. ಸೇಮ್ ಸಿಲೆಬಸ್. ನೀವೇನು ಓದ್ತಿರಲ್ಲ ಈಗ, PC, PSI, SDA ಎಲ್ಲದಕ್ಕೂ ಸೇಮ್ ಸಿಲೆಬಸ್ ಇದೆ. ಇವೆಲ್ಲದಕ್ಕೂ ಸೇಮ್ ಸಿಲೆಬಸ್ ಇದೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಪೇಪರ್ 2 ಏನಿದೆಯಲ್ಲ, ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೀವಿ ನಾವು. ಸಂವಹನ ಪತ್ರಿಕೆ, ಸಾಮಾನ್ಯ ಕನ್ನಡ 30 ರಿಂದ 35 ಸಾಮಾನ್ಯ ಕನ್ನಡ ಇರುತ್ತೆ. 30 ರಿಂದ 35 ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಒಂದು 30, 32, 33 ಈ ಥರ ಕಂಪ್ಯೂಟರ್ ಇರುತ್ತೆ. ಸೊ ಎಲ್ಲ ಅದೇ ರೇಂಜಲ್ಲಿ ಇರುತ್ತೆ. ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್, 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆ. ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೀವಿ. ಸೊ ಹಿಂದೆ ಮಾಡಿದ್ರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಹಿಂದೆ ಎಕ್ಸಾಮ್ ಮಾಡಿದ್ರಲ್ಲ, ಅದೇ ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನಿಮಗೆಲ್ಲ ಇದೇ ಸೇಮ್ ಅನಿಸುತ್ತೆ. ಆಮೇಲೆ ಇಲ್ಲೊಂದು ವಿಶೇಷ ಕೊಟ್ಟಿದೆ ನೋಡಿ, ಸೂಚನೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗೆ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗ್ತಾರೆ. ಮಿನಿಮಮ್ ಇಟ್ಟಿದ್ದಾನೆ ಈ ಸಲ. ಕನಿಷ್ಠ 35 ಮಾರ್ಕ್ಸ್ ತಗೋಬೇಕು ನೀವು. 35 ಮಾರ್ಕ್ಸ್ ಇರ್ಬೇಕು ನಿಮ್ದು. 35% ಇಲ್ಲ ಅಂದ್ರೆ ನಿಮ್ಗೆ ತೋಳೋದಿಲ್ಲ. ಗೊತ್ತಾಯ್ತಾ? ಸೊ TET-ಗಿತ್ತಲ್ಲ ಮುಂಚೆ ಆ ಥರ ಮಾಡಿದ ನೋಡ್ರಿ. TET ಥರ ಒಂದು ಸ್ವಲ್ಪ ಮಾಡಿದಾನೆ. ಯಾಕಂದ್ರೆ ತೀರಾ 100ಕ್ಕೆ 10, 20 ತಗೊಂಡವ್ರು ನೌಕರಿ ಮಾಡಿದ್ರೆ ಇನ್ನೇನ ಪರಿಸ್ಥಿತಿ. 100ಕ್ಕೆ 10, 20 ಮಾರ್ಕ್ಸ್ ತಗೊಳಿಕ್ಕೆ ನೌಕರಿ ಮಾಡ್ತಾರಂದ್ರೆ ಹಂಗಾಗಲ್ಲ. ಸೊ ಹೀಗಾಗಿ ನೀವು ಯಾರೇ ಇರಿ, ಅಂಗವಿಕಲ ವಿದ್ಯಾರ್ಥಿ ಇರ್ರಿ, ಮಾಜಿ ಸೈನಿಕರು, ಅಲ್ಲೆಲ್ಲ ಕಟ್ ಆಫ್ ಸ್ವಲ್ಪ ಕಡಿಮೆ ನಿಲ್ಲುತ್ತೆ. ಮುಂಚೆ ಎಲ್ಲ ಕಡಿಮೆ ನಿಲ್ಲುತ್ತೆ, ಈಗ ಗೊತ್ತಿಲ್ಲ. ಸೊ ಹೀಗಾಗಿ ಮಿನಿಮಮ್ 35 ಇರಬೇಕು ಸ್ಕೋರ್. ಮಿನಿಮಮ್ 35 ನಿಮ್ದು ಬರಬೇಕು, ಅಷ್ಟು ಮಾರ್ಕ್ಸ್ ಬರಬೇಕು. ಋಣಾತ್ಮಕ ಅಂಕ ಇರುತ್ತೆ, 0.25 ನೆಗೆಟಿವ್ ಇರುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಓಕೆ. ಸೊ ಡೇಟ್ ಹೇಳಿದ್ರೆ ಎಕ್ಸಾಮ್ ಡೇಟ್ ಎಲ್ಲ ಹೇಳಿದ್ದೀನಿ. ಆಮೇಲೆ ಕ್ಲಿಯರ್ ಇದೆಯಾ? ಏನು ಉಳಿತು? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ನಾನು ಕೊಟ್ಟಿದ್ದೀನಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ. ಎಲ್ಲ ಡೀಟೇಲ್ ನೋಟಿಫಿಕೇಶನ್ ಇದೆ. ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು, ವಿಡಿಯೋನ ನಿಂದ್ರಿಸ್ಕೊಂಡು ನೋಡಬಹುದು. ಕನ್ನಡ ಮಾಧ್ಯಮ ಯೋಜನೆಗಳಿಂದ PDP ಅಂತ ಕರೀತಾರೆ. ವಿಶೇಷ ಚೇತನಗೆ ಅಭ್ಯರ್ಥಿಗಳಿಗೆ ಒಂದಿಷ್ಟು ಈ ಥರ ಎಲ್ಲದ 5% ಮೀಸಲಾತಿ ಇದೆ ನೋಡಿ. 5% ವಿಕಲಚೇತನರಿಗೆ 5% ಮೀಸಲಾತಿ ಬರುತ್ತೆ. C ಗ್ರೇಡ್ಗೆ ಎಲ್ಲ ಡೀಟೇಲ್ ಇದೆ, ನೀವು ಆಮೇಲೆ ನೋಡ್ಬೋದು. ಒಂದು ನಿಮಿಷ ಎಲ್ಲೋಯ್ತು ಅದು. ಮೇಲೆ ಹೋಗ್ಬಿಟ್ಟ ನಾನು ಮತ್ತೆ. ಸೊ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಉಳಿದಿದ್ದ ನಿಮ್ಗೆ ಏನೇ ಡೌಟ್ ಇದ್ರು ಮಾಜಿ ಸೈನಿಕರು ನೋಡ್ಕೊಡ್ರಿ. ಓಕೆ. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳು ನೋಡ್ಕೊರಿ. ಕನ್ನಡ ಮಾಧ್ಯಮ ಅಭ್ಯರ್ಥಿ, ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳು, ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳು. ವಿಶೇಷ ನೋಡಿ, ಗ್ರೂಪ್ ಬಿಗೆ 4% ಮೀಸಲಾತಿ ಇದೆ, ಗ್ರೂಪ್ ಸಿಗೆ 5% ಸಮತಲ ಮೀಸಲಾತಿಯನ್ನು ಕಲ್ಪಿಸಲಾಗಿರುತ್ತದೆ. ನೋಡಿ, ಅಂಧತ್ವ ಮತ್ತು ಮಂದ ದೃಷ್ಟಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವುದಿಲ್ಲ ಅಂತ ಬಹಳ ದಪ್ಪ ಅಕ್ಷರದಲ್ಲಿ ಬರೆದಿದ್ದಾರೆ. ತೃತೀಯ ಲಿಂಗದ ಅಭ್ಯರ್ಥಿಗಳಿಗೂ ಕೂಡ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. 1% ತೃತೀಯ ಲಿಂಗಿಗಳಿಗೆ ನಾವು ಥರ್ಡ್ ಜೆಂಡರ್ ಅಂತ ಕರಿತೀವಿ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾತಿ ಇದೆ, ಗೊತ್ತೇ ಇದೆ ನಿಮಗೆ, ಸಪ್ರೇಟ್ ಇದೆ, ರೈಟ್. ಸೊ ಇವೆಲ್ಲ ಇದು ಒಂದ್ಸಲ ನೀವು ಪಾಸ್ ಮಾಡಿಕೊಂಡು ನೋಡ್ಬೋದು. ನಾನು ಓಡಿಸ್ತಾ ಇದ್ದೀನಿ ಮುಂದಕ್ಕೆ ಈ ಒಂದು ನೋಟಿಫಿಕೇಶನ್, ರೈಟ್. ಎಲ್ಲ ಡೀಟೇಲ್ ಇಲ್ಲಿ ಕೊಟ್ಟಿದ್ದಾನೆ. ಗ್ರಾಮೀಣ ಅಭ್ಯರ್ಥಿ ಯಾವುದು ಏನು ಅಂತ ಎಲ್ಲ ನಿಮಗೆ ಡೀಟೇಲ್ ಇದೆ. GM ಅಂದ್ರೇನು, SC ಅಂದ್ರೇನು, ST ಅಂದ್ರೇನು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ಗೆ. ಇಷ್ಟು ದಿನ ನೋಟಿಫಿಕೇಶನ್ ಇಲ್ರಿ ಸರ್, ನೋಟಿಫಿಕೇಶನ್ ಇಲ್ಲ, ತಲೆ ಕೆಟ್ಟೋಗೈತಾ, ಏನು ಮಾಡ್ಬೇಕ್ರಿ ಸರ? ಈಗ ಏನು ಗೊತ್ತಾ, ಉಲ್ಟಾ ಸರ್, ನೋಟಿಫಿಕೇಶನ್ ಒಂದು ಬರೆಯೋಕ್ಕಾಗಲ್ಲ ಸರ್. ಒಮ್ಮೆ 4 ಕೊಟ್ಟಾನ, ಯಾವ್ದು ಬರಲಿ ಯಾವ್ದು ಬಿಡಲಿ, ಬರೀರಿ. PUC ಮೇಲೆ ಇಟ್ಸ್ ಎ ಹ್ಯೂಜ್ ಅಪಾರ್ಚುನಿಟಿ. PUC ಮೇಲೆ ಒಂದು ದೊಡ್ಡ ಅವಕಾಶ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಕ್ಲಿಯರ್ ಇದೆಯಾ? ರೈಟ್. ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ನೀವು ಎಕ್ಸಾಮಲ್ಲಿ ಈ ಸಲ ಕ್ಲಿಯರ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಯೂಟ್ಯೂಬ್ ಚಾನಲ್ ಇದಕ್ಕೆ ಸಂಬಂಧಪಟ್ಟ ಭಾಳಷ್ಟು ವಿಡಿಯೋಗಳು ಹಾಕ್ತೀನಿ. ಹಿಂದೆ ನನ್ನ ಸ್ಟೂಡೆಂಟ್ಸ್ ಭಾಳ ಜನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಈ ಕೆಲಸ ಮಾಡ್ತಾ ಇದ್ದಾರೆ, ಭಾಳಷ್ಟು ಜನ. ಓಕೆನಾ? ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಕೂಡ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.